ಇನ್ನು ಏರ್ ಶೋ ವೀಕ್ಷಣೆಗೆ ಜನರು ಮಾತ್ರವಲ್ಲ ಜನಪ್ರತಿನಿಧಿಗಳು ಕೂಡ ಭೇಟಿ ನೀಡ್ತಾ ಇರೋದು. ನೆನೆಯಷ್ಟೇ ಸಂಸದ ತೇಜಸ್ವಿ ಸೂರ್ಯ ಏರ್ ಶೋಗೆ ಭೇಟಿ ನೀಡಿದ್ರು. ಇವತ್ತು ಮೈಸೂರು ಸಂಸದ ಯದುವೀರ್ ಒಡೆಯರ್ ವಿಮಾನೋತ್ಸವದಲ್ಲಿ ಭಾಗಿಯಾಗಿದ್ದಾರೆ. HAL ಸ್ಟಾಲ್ಗೆ ಭೇಟಿ ನೀಡಿದ್ದೆ ಬಹಳ ಅದ್ಭುತವಾದ ಅನುಭವ. ಏರ್ ಶೋ ವೀಕ್ಷಣೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಏರ್ ಶೋದ ಅನುಭವವನ್ನು ಹಂಚಿಕೊಂಡಿದ್ದಾರೆ ಸಂಸದ ಯದುವೀರ್ ಒಡೆಯರ್. ನಮ್ಮ ಜೊತೆ ಸಂಸದರಾದಂತಹ ಯದುವೀರ್ ಒಡೆಯರ್ ಅವರಿದ್ದಾರೆ, ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಏಷ್ಯಾದ ಅತಿ ದೊಡ್ಡ ಏರ್ ಶೋ, ವೈಮಾನಿಕ ಪ್ರದರ್ಶನ ಏರ್ ಶೋ ನೀವಿದ್ದೀರಾ ಸರ್, ಏನು ಹೇಳ್ತೀರಾ? ಅತ್ಯಂತ ಒಂದು ಸಂತೋಷದ ವಿಷಯ. ಈ ಏರೋ ಇಂಡಿಯಾ ಸುಮಾರು ಎಷ್ಟೋ ವರ್ಷದಿಂದ ಇಲ್ಲಿ ನಮ್ಮ ಯಲಹಂಕ ಏರ್ ಸ್ಪೇಸ್ ಇದೆ, ಇಲ್ಲಿ ಆಗ್ತಾ ಬಂದಿದೆ. ಈ ವರ್ಷನೂ ಸಹ ಇನ್ನೂ ದೊಡ್ಡ ಮಟ್ಟದಲ್ಲಿ ಈ ಒಂದು ಪ್ರದರ್ಶನವನ್ನು ಮಾಡಿದ್ದಾರೆ. ಏನು ನಮ್ಮ ಭಾರತದ ಒಂದು ಏರೋನಾಟಿಕ್ಸ್ ಇರ್ಬೋದು, HAL ಇರ್ಬೋದು, ಅನೇಕ ಏನು ಸಂಸ್ಥೆಗಳಿದಾವೋ ಇವತ್ತು ಸಹ ನಮ್ಮ ಸರ್ಕಾರದಲ್ಲೂ ಕೂಡ ಪ್ರೈವೇಟೈಸೇಷನ್ಗೋಸ್ಕರ ಮತ್ತು ಏನು ಸಣ್ಣ ಸ್ಟಾರ್ಟಪ್ ಮತ್ತು ಇನೋವೇಷನ್ಗೋಸ್ಕರನೂ ಏನು ಪ್ರೋತ್ಸಾಹ ಕೊಟ್ಟಿದ್ದಾರೆ, ಅವರೆಲ್ಲರೂ ಸಹ ಈ ಒಂದು ಶೋ ಅಲ್ಲಿ ತಮ್ಮದೇ ಆದ ಏನು ಕೆಲಸ ಇರ್ಬೋದು, ತಮ್ಮದೇ ಆದ ಚಟುವಟಿಕೆಗಳು ಪ್ರದರ್ಶಿಸುವಂಥದ್ದು ಅವಕಾಶ ಸಿಕ್ಕಿದೆ. ಅತ್ಯಂತ ಒಂದು ಸಂತೋಷದ ವಿಷಯ. ಭಾರತದ ಒಂದು ಏನು ತಂತ್ರಜ್ಞಾನ ಮತ್ತು ನಮ್ಮ ಏನು ಕೇಪಬಿಲಿಟೀಸ್ ಇದೆ, ಇದು ಈ ಸಂದರ್ಭದಲ್ಲಿ ಏನು ಪ್ರದರ್ಶಿಸುವಂಥದ್ದು ಅವಕಾಶ ಸಿಕ್ಕಿದೆ. ಎಲ್ಲರಿಗೂ ಒಂದು ನನ್ನ ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ರಕ್ಷಣಾ ಕ್ಷೇತ್ರದಲ್ಲಿ ಕನ್ನಡದ ಬೆಂಗಳೂರಿನ ಸಂಸ್ಥೆಯಾದಂತಹ HAL ಅವರು ದೊಡ್ಡ ಮಟ್ಟದ ಕ್ರಾಂತಿಯನ್ನ ಮಾಡಿದ್ದಾರೆ. ನೀವು ಕೂಡ ಸ್ಟಾಲ್ನಲ್ಲಿ ಬಂದ್ರ, ಏನೆಲ್ಲ ನೋಡಿದ್ರ ಸರ್? ಜೊತೆಗೆ LUH ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್ ಬಗ್ಗೆ ಕೂಡ VR ಎಕ್ಸ್ಪೀರಿಯನ್ಸ್ ಮಾಡಿದ್ರ, ಅದರ ಎಕ್ಸ್ಪೀರಿಯನ್ಸ್ ಹೇಗೆ? ಅದ್ಭುತವಾದ ಒಂದು ಅನುಭವ. ನಮ್ಮ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಮೈಸೂರು ಸಂಸ್ಥಾನದ ಕಾಲದಲ್ಲೇ ಶುರುವಾಗಿತ್ತು. ಶ್ರೀಮನ್ ಮಹಾರಾಜ ಜಯಚಾಮರಾಜ ಒಡೆಯರ್ ಅವರು ಈ ಸಂಸ್ಥೆಯ ಒಂದು ಪ್ರಾರಂಭದಲ್ಲಿ ಜಮೀನು ಮತ್ತು ಮೊದಲನೆಯ ಬಾರಿ ಮೈಸೂರು ಸರ್ಕಾರದಿಂದ, ಅಂದರೆ ಅಂದಿನ ಗೌರ್ಮೆಂಟ್ ಆಫ್ ಮೈಸೂರಿಂದ ಇದಕ್ಕೆ ಹಣವನ್ನು ಕೊಟ್ಟಿದ್ದರು ಮತ್ತು ಬಜೆಟ್ರಿ ಅಲೋಕೇಶನನ್ನು ಮಾಡಿದರು. ಆ ಸಮಯದಿಂದಲೂ ಇವತ್ತುವರೆಗೂ ಒಂದು ಒಳ್ಳೆಯ ಸಂಬಂಧ ಇದೆ. ಅವರು ಇದ್ದಿದ್ರೆ ಇವತ್ತು ಭಾಳ ಸಂತೋಷ ಪಡ್ತಾಯಿದ್ರು, ಹೆಮ್ಮೆಯಿಂದ ನೋಡ್ಬೋದಾಗಿತ್ತು ಎಷ್ಟು ಮಟ್ಟಕ್ಕೆ ಈ ಸಂಸ್ಥೆಯನ್ನು ಬೆಳೆದಿದೆ ಮತ್ತು ಈ ರೀತಿಯ ಒಂದು ಕೆಲಸ ಮಾಡಿ ಭಾರತದ ಒಂದು ಏನು ಏರೋಸ್ಫಿಯರ್ ಇದೆ, ಏರೋನಾಟಿಕ್ಸ್ ಇದೆ, ಅದಕ್ಕೇನು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ, ಅದು ಒಂದು ಶ್ಲಾಘನೀಯ ಅಂತ ಹೇಳ್ಬೋದು. ಇಷ್ಟು ಯದುವೀರ್ ಒಡೆಯರ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಜು ಅವರ ಜೊತೆ ದೀಪ್ತಿ ತುಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಏರ್ ಶೋ ವೀಕ್ಷಣೆಗೆ ಜನರು ಮಾತ್ರವಲ್ಲ ಜನಪ್ರತಿನಿಧಿಗಳು ಕೂಡ ಭೇಟಿ ನೀಡ್ತಾ ಇರೋದು. ನೆನೆಯಷ್ಟೇ ಸಂಸದ ತೇಜಸ್ವಿ ಸೂರ್ಯ ಏರ್ ಶೋಗೆ ಭೇಟಿ ನೀಡಿದ್ರು. ಇವತ್ತು ಮೈಸೂರು ಸಂಸದ ಯದುವೀರ್ ಒಡೆಯರ್ ವಿಮಾನೋತ್ಸವದಲ್ಲಿ ಭಾಗಿಯಾಗಿದ್ದಾರೆ. HAL ಸ್ಟಾಲ್ಗೆ ಭೇಟಿ ನೀಡಿದ್ದೆ ಬಹಳ ಅದ್ಭುತವಾದ ಅನುಭವ. ಏರ್ ಶೋ ವೀಕ್ಷಣೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಏರ್ ಶೋದ ಅನುಭವವನ್ನು ಹಂಚಿಕೊಂಡಿದ್ದಾರೆ ಸಂಸದ ಯದುವೀರ್ ಒಡೆಯರ್. ನಮ್ಮ ಜೊತೆ ಸಂಸದರಾದಂತಹ ಯದುವೀರ್ ಒಡೆಯರ್ ಅವರಿದ್ದಾರೆ, ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಏಷ್ಯಾದ ಅತಿ ದೊಡ್ಡ ಏರ್ ಶೋ, ವೈಮಾನಿಕ ಪ್ರದರ್ಶನ ಏರ್ ಶೋ ನೀವಿದ್ದೀರಾ ಸರ್, ಏನು ಹೇಳ್ತೀರಾ? ಅತ್ಯಂತ ಒಂದು ಸಂತೋಷದ ವಿಷಯ. ಈ ಏರೋ ಇಂಡಿಯಾ ಸುಮಾರು ಎಷ್ಟೋ ವರ್ಷದಿಂದ ಇಲ್ಲಿ ನಮ್ಮ ಯಲಹಂಕ ಏರ್ ಸ್ಪೇಸ್ ಇದೆ, ಇಲ್ಲಿ ಆಗ್ತಾ ಬಂದಿದೆ. ಈ ವರ್ಷನೂ ಸಹ ಇನ್ನೂ ದೊಡ್ಡ ಮಟ್ಟದಲ್ಲಿ ಈ ಒಂದು ಪ್ರದರ್ಶನವನ್ನು ಮಾಡಿದ್ದಾರೆ. ಏನು ನಮ್ಮ ಭಾರತದ ಒಂದು ಏರೋನಾಟಿಕ್ಸ್ ಇರ್ಬೋದು, HAL ಇರ್ಬೋದು, ಅನೇಕ ಏನು ಸಂಸ್ಥೆಗಳಿದಾವೋ ಇವತ್ತು ಸಹ ನಮ್ಮ ಸರ್ಕಾರದಲ್ಲೂ ಕೂಡ ಪ್ರೈವೇಟೈಸೇಷನ್ಗೋಸ್ಕರ ಮತ್ತು ಏನು ಸಣ್ಣ ಸ್ಟಾರ್ಟಪ್ ಮತ್ತು ಇನೋವೇಷನ್ಗೋಸ್ಕರನೂ ಏನು ಪ್ರೋತ್ಸಾಹ ಕೊಟ್ಟಿದ್ದಾರೆ, ಅವರೆಲ್ಲರೂ ಸಹ ಈ ಒಂದು ಶೋ ಅಲ್ಲಿ ತಮ್ಮದೇ ಆದ ಏನು ಕೆಲಸ ಇರ್ಬೋದು, ತಮ್ಮದೇ ಆದ ಚಟುವಟಿಕೆಗಳು ಪ್ರದರ್ಶಿಸುವಂಥದ್ದು ಅವಕಾಶ ಸಿಕ್ಕಿದೆ. ಅತ್ಯಂತ ಒಂದು ಸಂತೋಷದ ವಿಷಯ. ಭಾರತದ ಒಂದು ಏನು ತಂತ್ರಜ್ಞಾನ ಮತ್ತು ನಮ್ಮ ಏನು ಕೇಪಬಿಲಿಟೀಸ್ ಇದೆ, ಇದು ಈ ಸಂದರ್ಭದಲ್ಲಿ ಏನು ಪ್ರದರ್ಶಿಸುವಂಥದ್ದು ಅವಕಾಶ ಸಿಕ್ಕಿದೆ. ಎಲ್ಲರಿಗೂ ಒಂದು ನನ್ನ ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ರಕ್ಷಣಾ ಕ್ಷೇತ್ರದಲ್ಲಿ ಕನ್ನಡದ ಬೆಂಗಳೂರಿನ ಸಂಸ್ಥೆಯಾದಂತಹ HAL ಅವರು ದೊಡ್ಡ ಮಟ್ಟದ ಕ್ರಾಂತಿಯನ್ನ ಮಾಡಿದ್ದಾರೆ. ನೀವು ಕೂಡ ಸ್ಟಾಲ್ನಲ್ಲಿ ಬಂದ್ರ, ಏನೆಲ್ಲ ನೋಡಿದ್ರ ಸರ್? ಜೊತೆಗೆ LUH ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್ ಬಗ್ಗೆ ಕೂಡ VR ಎಕ್ಸ್ಪೀರಿಯನ್ಸ್ ಮಾಡಿದ್ರ, ಅದರ ಎಕ್ಸ್ಪೀರಿಯನ್ಸ್ ಹೇಗೆ? ಅದ್ಭುತವಾದ ಒಂದು ಅನುಭವ. ನಮ್ಮ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಮೈಸೂರು ಸಂಸ್ಥಾನದ ಕಾಲದಲ್ಲೇ ಶುರುವಾಗಿತ್ತು. ಶ್ರೀಮನ್ ಮಹಾರಾಜ ಜಯಚಾಮರಾಜ ಒಡೆಯರ್ ಅವರು ಈ ಸಂಸ್ಥೆಯ ಒಂದು ಪ್ರಾರಂಭದಲ್ಲಿ ಜಮೀನು ಮತ್ತು ಮೊದಲನೆಯ ಬಾರಿ ಮೈಸೂರು ಸರ್ಕಾರದಿಂದ, ಅಂದರೆ ಅಂದಿನ ಗೌರ್ಮೆಂಟ್ ಆಫ್ ಮೈಸೂರಿಂದ ಇದಕ್ಕೆ ಹಣವನ್ನು ಕೊಟ್ಟಿದ್ದರು ಮತ್ತು ಬಜೆಟ್ರಿ ಅಲೋಕೇಶನನ್ನು ಮಾಡಿದರು. ಆ ಸಮಯದಿಂದಲೂ ಇವತ್ತುವರೆಗೂ ಒಂದು ಒಳ್ಳೆಯ ಸಂಬಂಧ ಇದೆ.
ಅವರಿದ್ದಿದ್ರೆ ಇವತ್ತು ಭಾಳ ಸಂತೋಷ ಪಡ್ತಾ ಇದ್ರು, ಹೆಮ್ಮೆಯಿಂದ ನೋಡ್ಬೋದಾಗಿತ್ತು ಎಷ್ಟು ಮಟ್ಟಕ್ಕೆ ಈ ಸಂಸ್ಥೆಯನ್ನು ಬೆಳೆದಿದೆ ಮತ್ತು ಈ ರೀತಿಯ ಒಂದು ಕೆಲಸ ಮಾಡಿ ಭಾರತದ ಒಂದು ಏನು ಏರೋಸ್ಫಿಯರ್ ಇದೆ, ಏರೋನಾಟಿಕ್ಸ್ ಇದೆ, ಅದಕ್ಕೇನು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ, ಅದು ಒಂದು ಶ್ಲಾಘನೀಯ ಅಂತ ಹೇಳ್ಬೋದು. ಇಷ್ಟು ಯದುವೀರ್ ಒಡೆಯರ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಜು ಅವರ ಜೊತೆ ದೀಪ್ತಿ ತುಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಏರ್ ಶೋ ವೀಕ್ಷಣೆಗೆ ಜನರು ಮಾತ್ರವಲ್ಲ ಜನಪ್ರತಿನಿಧಿಗಳು ಕೂಡ ಭೇಟಿ ನೀಡ್ತಾ ಇರೋದು. ನೆನೆಯಷ್ಟೇ ಸಂಸದ ತೇಜಸ್ವಿ ಸೂರ್ಯ ಏರ್ ಶೋಗೆ ಭೇಟಿ ನೀಡಿದ್ರು. ಇವತ್ತು ಮೈಸೂರು ಸಂಸದ ಯದುವೀರ್ ಒಡೆಯರ್ ವಿಮಾನೋತ್ಸವದಲ್ಲಿ ಭಾಗಿಯಾಗಿದ್ದಾರೆ. HAL ಸ್ಟಾಲ್ಗೆ ಭೇಟಿ ನೀಡಿದ್ದೆ ಬಹಳ ಅದ್ಭುತವಾದ ಅನುಭವ ಏರ್ ಶೋ ವೀಕ್ಷಣೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಏರ್ ಶೋದ ಅನುಭವವನ್ನು ಹಂಚಿಕೊಂಡಿದ್ದಾರೆ ಸಂಸದ ಯದುವೀರ್ ಒಡೆಯರ್. ನಮ್ಮ ಜೊತೆ ಸಂಸದರಾದಂತಹ ಯದುವೀರ್ ಒಡೆಯರ್ ಅವರಿದ್ದಾರೆ, ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಏಷ್ಯಾದ ಅತಿ ದೊಡ್ಡ ಏರ್ ಶೋ, ವೈಮಾನಿಕ ಪ್ರದರ್ಶನ ಏರ್ ಶೋ ನೀವಿದ್ದೀರಾ ಸರ್, ಏನು ಹೇಳ್ತೀರಾ? ಅತ್ಯಂತ ಒಂದು ಸಂತೋಷದ ವಿಷಯ. ಈ ಏರೋ ಇಂಡಿಯಾ ಸುಮಾರು ಎಷ್ಟೋ ವರ್ಷದಿಂದ ಇಲ್ಲಿ ನಮ್ಮ ಯಲಹಂಕ ಏರ್ ಸ್ಪೇಸ್ ಇದೆ, ಇಲ್ಲಿ ಆಗ್ತಾ ಬಂದಿದೆ. ಈ ವರ್ಷನೂ ಸಹ ಇನ್ನೂ ದೊಡ್ಡ ಮಟ್ಟದಲ್ಲಿ ಈ ಒಂದು ಪ್ರದರ್ಶನವನ್ನು ಮಾಡಿದ್ದಾರೆ. ಏನು ನಮ್ಮ ಭಾರತದ ಒಂದು ಏರೋನಾಟಿಕ್ಸ್ ಇರ್ಬೋದು, HAL ಇರ್ಬೋದು, ಅನೇಕ ಏನು ಸಂಸ್ಥೆಗಳಿದಾವೋ ಇವತ್ತು ಸಹ ನಮ್ಮ ಸರ್ಕಾರದಲ್ಲೂ ಕೂಡ ಪ್ರೈವೇಟೈಸೇಷನ್ಗೋಸ್ಕರ ಮತ್ತು ಏನು ಸಣ್ಣ ಸಣ್ಣ ಸ್ಟಾರ್ಟಪ್ ಮತ್ತು ಇನೋವೇಷನ್ಗೋಸ್ಕರನೂ ಏನು ಪ್ರೋತ್ಸಾಹ ಕೊಟ್ಟಿದ್ದಾರೆ, ಅವರೆಲ್ಲರೂ ಸಹ ಈ ಒಂದು ಶೋ ಅಲ್ಲಿ ತಮ್ಮದೇ ಆದ ಏನು ಕೆಲಸ ಇರ್ಬೋದು, ತಮ್ಮದೇ ಆದ ಚಟುವಟಿಕೆಗಳು ಪ್ರದರ್ಶಿಸುವಂಥದ್ದು ಅವಕಾಶ ಸಿಕ್ಕಿದೆ. ಅತ್ಯಂತ ಒಂದು ಸಂತೋಷದ ವಿಷಯ. ಭಾರತದ ಒಂದು ಏನು ತಂತ್ರಜ್ಞಾನ ಮತ್ತು ನಮ್ಮ ಏನು ಕೇಪಬಿಲಿಟೀಸ್ ಇದೆ, ಇದು ಈ ಸಂದರ್ಭದಲ್ಲಿ ಏನು ಪ್ರದರ್ಶಿಸುವಂಥದ್ದು ಅವಕಾಶ ಸಿಕ್ಕಿದೆ. ಎಲ್ಲರಿಗೂ ಒಂದು ನನ್ನ ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ರಕ್ಷಣಾ ಕ್ಷೇತ್ರದಲ್ಲಿ ಕನ್ನಡದ ಬೆಂಗಳೂರಿನ ಸಂಸ್ಥೆಯಾದಂತಹ HAL ಅವರು ದೊಡ್ಡ ಮಟ್ಟದ ಕ್ರಾಂತಿಯನ್ನ ಮಾಡಿದ್ದಾರೆ. ನೀವು ಕೂಡ ಸ್ಟಾಲ್ ನಲ್ಲಿ ಬಂದ್ರ, ಏನೆಲ್ಲ ನೋಡಿದ್ರ ಸರ್? ಜೊತೆಗೆ LUH ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್ ಬಗ್ಗೆ ಕೂಡ VR ಎಕ್ಸ್ಪೀರಿಯನ್ಸ್ ಮಾಡಿದ್ರ, ಅದರ ಎಕ್ಸ್ಪೀರಿಯನ್ಸ್ ಹೇಗಿದೆ? ಅದ್ಭುತವಾದ ಒಂದು ಅನುಭವ. ನಮ್ಮ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಮೈಸೂರು ಸಂಸ್ಥಾನದ ಕಾಲದಲ್ಲೇ ಶುರುವಾಗಿತ್ತು. ಶ್ರೀಮನ್ ಮಹಾರಾಜ ಜಯಚಾಮರಾಜ ಒಡೆಯರ್ ಅವರು ಈ ಸಂಸ್ಥೆಯ ಒಂದು ಪ್ರಾರಂಭದಲ್ಲಿ ಜಮೀನು ಮತ್ತು ಮೊದಲನೆಯ ಬಾರಿ ಮೈಸೂರು ಸರ್ಕಾರದಿಂದ, ಅಂದರೆ ಅಂದಿನ ಗವರ್ಮೆಂಟ್ ಆಫ್ ಮೈಸೂರಿಂದ ಇದಕ್ಕೆ ಹಣವನ್ನು ಕೊಟ್ಟಿದ್ದರು ಮತ್ತು ಬಜೆಟ್ರಿ ಅಲೋಕೇಶನನ್ನು ಮಾಡಿದರು. ಆ ಸಮಯದಿಂದಲೂ ಇವತ್ತುವರೆಗೂ ಒಂದು ಒಳ್ಳೆಯ ಸಂಬಂಧ ಇದೆ. ಅವರಿದ್ದಿದ್ರೆ ಇವತ್ತು ಭಾಳ ಸಂತೋಷ ಪಡ್ತಾ ಇದ್ರು, ಹೆಮ್ಮೆಯಿಂದ ನೋಡ್ಬೋದಾಗಿತ್ತು ಎಷ್ಟು ಮಟ್ಟಕ್ಕೆ ಈ ಸಂಸ್ಥೆಯನ್ನು ಬೆಳೆದಿದೆ ಮತ್ತು ಈ ರೀತಿಯ ಒಂದು ಕೆಲಸ ಮಾಡಿ ಭಾರತದ ಒಂದು ಏನು ಏರೋಸ್ಫಿಯರ್ ಇದೆ, ಏರೋನಾಟಿಕ್ಸ್ ಇದೆ, ಅದಕ್ಕೇನು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ, ಅದು ಒಂದು ಶ್ಲಾಘನೀಯ ಅಂತ ಹೇಳ್ಬೋದು. ಇಷ್ಟು ಯದುವೀರ್ ಒಡೆಯರ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಜು ಅವರ ಜೊತೆ ದೀಪ್ತಿ ತುಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.